ನೋಡಿ ವೀಕ್ಷಕರೇ, ಇದು ಹಿರಿಯೂರಿನ ಟಿ.ಬಿ. ಸರ್ಕಲ್ ಕಡೆಯಿಂದ ಈ ರಸ್ತೆ ಹೀಗೆ ಚಳ್ಳಕೆರೆ ಕಡೆಗೆ ಹೋಗುತ್ತೆ. ಈ ಚಳ್ಳಕೆರೆ ಕಡೆಗೆ ಹೋಗ್ತಾ ಇಲ್ಲೊಂದು ಚಾಯಮ್ಮ ಲೇಔಟ್ ರಸ್ತೆ ಅಂತಿದೆ. ಹಾಗೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂತ ಇದೆ ಬೋರ್ಡು. ಈ ಬೋರ್ಡಿಂದ ಈ ಕಡೆ ಎಡಭಾಗದಲ್ಲಿ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಹೋಟೆಲ್ ಇದೆ. ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಅಂಗಡಿನೇ ಮುನಿಯಪ್ಪ ಅವರ ಅಂಗಡಿ. ಅಲ್ಲಿ ಬಂದ್ರೆ ನಿಮಗೆ ಉಚಿತವಾದ ಒಂದು ಚಿಕಿತ್ಸೆ ಸಿಗುತ್ತೆ, ನೋಡ್ಕೊಳ್ಳಿ. ಇದು ಹಿರಿಯೂರಿನ ಇದು ಟಿ.ಬಿ. ಸರ್ಕಲ್ ಕಡೆಗೆ ಹೋಗುವ ರಸ್ತೆ. ಇದು ಟಿ.ಬಿ. ಸರ್ಕಲ್ ಕಡೆಯಿಂದ ಚಳ್ಳಕೆರೆಗೆ ಹೋಗುವ ರಸ್ತೆ. ಅಲ್ಲಿ ಚಳ್ಳಕೆರೆಗೆ ಹೋಗ್ತಾ ಎಡಭಾಗದಲ್ಲಿ ಚಾಯಮ್ಮ ಲೇಔಟ್ ಅಂತಿದೆ. ಮೇಲ್ಗಡೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೋರ್ಡ್ ಇದೆ. ಹಾಗೆ ಸ್ವಲ್ಪ ಎಡಭಾಗದಲ್ಲಿ ನೋಡಿದ್ರೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಒಂದು ಗೂಡಂಗಡಿ ತರ, ಆ ಅಂಗಡಿಲಿದ್ದಾರೆ ಮುನಿಯಪ್ಪ. ಇವರೇ ಹಲ್ಲಿಗೆ ಚಿಕಿತ್ಸೆ ನೀಡುವವರು. பகை உள்ள வந்து போது போதுங்க சொல்லுவாரா போதுங்க ஜோர போதுங்க போதுங்க ஜோர போதுங்க பஸ் 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 போது 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 இன்னொன்று வைக்காங்க அவ்வளோதான். ಇದು ಈಗ ಎಳ್ಕೊಂಡ್ರೆ ಹೊಗೆ ಬಾಯಲ್ಲೇ ಇರಬೇಕು. ಇದರಿಂದ ಹೊಗೆ ಬರುತ್ತೆ. ಅದು ಸೊ ಇದರಲ್ಲಿ ನೀವು ಬೆಣ್ಣೆ ಮತ್ತು ಔಷಧಿ ಹಾಕಿ ಇಡ್ತೀರಾ. ಸೊ ಇದ್ರ ಮೂಲಕ ಹೊಗೆ ಸ್ಟಾರ್ಟ್ ಆಗಿ ಬಾಯಿಗೆ ಹಾಕಿ ತಮಿಳ್ ಬರೋಲ್ಲ. ಬೇಕಾದ್ರೆ ಹೇಳ್ತೀವಿ ಕನ್ನಡದಾಗ ಇವ್ರನ್ನ ಈಗ ಹಲ್ಲು ನೋವಿಗಂತ ಎಲ್ಲಿಂದ ಕರ್ಕೊಂಬಂದಿರಾ ಸರ್? ತಮಿಳ್ನಾಡಿಂದ ಕರ್ಕೊಂಬಂದಿರಾ? ಹಾಂ. ಇದು ಮನೆ ಔಷಧಿ ಅಲ್ವಾ? ಪಾರಂಪರಿಕವಾಗಿ ನಡೀತಾ ಇದೆ. ಇವರೇ ಔಷಧಿ ಕೊಡ್ತಾ ಇರೋದು. ಬೆಣ್ಣೆ ಮತ್ತು ಬೀಜ. ಇದೇ ಗಿಡದ ಬೀಜ. ಇವ್ರ ಹೆಸರು ಮುನಿಯಪ್ಪ ಅಂತ. ಹಾಂ. ಮುನಿಯಪ್ಪ ಅಂತ. ಹಾಂ. ಇವರು ಬೇರೆ ತಾಯಿ ಕಲ್ತ್ಕೊಂಡು ಇಲ್ಲಿ ಅವ್ರಿಗೂ ಅದು ಹಲ್ಲು ನೋವು ಇತ್ತು ಮೊದಲೇ. ಹಾಂ ಹಾಂ. ಅದೇ ನೋಡ್ಕೊಂಡು ಅವ್ರು ಯಾರೋ ಹೇಳ್ಕೊಟ್ರು, ನೀವು ಮಾಡಿರ್ಬೇಕಾರೆ ಅಂತ ಹೇಳಿ ಆ ಥರ ಇವರು ಮಾಡ್ತಿದ್ದಾರೆ. ಅದು ಒಳ್ಳೆ ಸುಮಾರು 100 ಜನ ಹಾಸ್ಕೊಂಡು ಹೋಗ್ಯಾರೆ. ಹಲ್ಲು ನೋವಿಗೆ 400 ಜನ ಇಲ್ಲಿಗೆ 4,000 ಜನ 4,000 ಜನ ಹಾಕ್ಸ್ಕೊಂಡು ಹೋಗಿದ್ದಾರೆ ಎಲ್ಲ ಕಡೆಯಿಂದ. ಇಲ್ಲಿಂದಲ್ಲ, ಹಿರಿಯೂರು ತಾಲೂಕು, ಚಿತ್ರದುರ್ಗ, ಬಳ್ಳಾರಿ, ಯಾವ ಒಬ್ರು ನೋಡಿ ಒಬ್ರು ರಾಜ್ಯ ಇವ್ರು ಎಲ್ಲೆಲ್ಲಿಗೆ ಗೊತ್ತಿರುತ್ತೋ ಒಬ್ಬರಿಂದ ಒಬ್ಬರಿಗೆ ಅವ್ರಿಗೆ ಹೇಳ್ತಾರೆ. ಅವ್ರು ಬಂದು ಅಡ್ರೆಸ್ ಹೇಳಿದಾಗ ಹುಡ್ಕೊಂಡ್ ಬರ್ತಾರೆ. ಈಗ ಬಂದಿರೋರು ಅವ್ರು ನೋಡ್ರಿ, ಬೈಪಾಸ್ನವ್ರು ಅವರು, ಆ ಕಡೆ ತಮಿಳ್ನಾಡಿನವ್ರು. ಅವ್ರಿಗೆ ಫೋನ್ ಮಾಡಿ ಹೇಳಿ. ಈಗ ಅಲ್ಲಿ ಔಷಧ ತಗೊಂತಾರರು ತಮಿಳ್ನಾಡಿನವರು ಅವರು ಎಲ್ಲ ಕಡೆಯಿಂದ ಬರ್ತಿದ್ದಾರೆ. ಹೇಳಿ ಸರ್. ನಿಮ್ಮ ಹೆಸರು ಸರ್? ಶಫಿ ಅಂತ. ನಮ್ಮ ಹೆಸರು ಶರೀಫ್ ಅಂತ. ಶರೀಫ್ ಅಂತ. ನಾವು ಬೆಸ್ಕಾಂ ರಿಟೈರ್ಡ್ ಎಂಪ್ಲಾಯ್. ಹೌದಾ? KEB ಎಂಪ್ಲಾಯ್ ರಿಟೈರ್ಡ್ ನಾವು. ಇದು ಉತ್ತಮ ಕೆಲಸ ಮಾಡುತ್ತೆ. ನಾವು ಇಲ್ಲಿ ಯಾವಾಗಲೂ ಬಂದು ನೋಡ್ತೀವಿ, ಕೂತ್ಕೊಂಡಿರ್ತೀವಲ್ಲ ಡೈಲಿ. ಸ್ವಲ್ಪ 1-2 ಗಂಟೆ ಇಲ್ಲಿ ಕೂತ್ಕೊಂತೀವಿ. ಎಲ್ಲ ನೋಡ್ಕೊಂಡು ಬಂದಾರೆಲ್ಲ ನೋಡ್ಕೊಂಡು ಹೋದ್ರಲ್ಲ, ಇಲ್ಲಣ್ಣ ವಾಸಿ ಆಗೈತಿ, ಚೆನ್ನಾಗೈತೆ ನೀವು ಮಾಡ್ದಾಗ್ಲಿಂದ, ಪರವಾಗಿಲ್ಲ ನಮ್ಗೆ. ಇದೇ ಇವ್ರ ಅಂಗಡಿನ? ಇದೇ ಅಂಗಡಿ, ಸ್ವಂತ ಅಂಗಡಿ. ಮೊಬೈಲ್ ನಂಬರ್ ಅದೇ ಮೊಬೈಲ್ ನಂಬರ್ ನಂಬರ್ನಿಂದಾನೆ ಮಾಡೋದು. ಇದೇನು ದುಡ್ಡು ಏನು ತಗೊಳಲ್ಲ, ಫ್ರೀಯಾಗಿ ಎಲ್ಲರಿಗೂ ಸರ್ವಿಸ್ ಕೊಡ್ತಾರೆ. ಸರ್ವಿಸ್ ಕೊಡ್ತಾರೆ. ಈಗ ಅದು ಬೆಣ್ಣೆ ಮತ್ತೆ ಬೀಜ ಎಲ್ಲ ಅದ್ರದ್ದು ಮಾತ್ರ ಕೊಡ್ಬೇಕು, ಅದಕ್ಕೆ ಕೊಡ್ಲೇಬೇಕು. ಅದು ಫ್ರೀ ಸರ್ವಿಸ್ ಇದ್ದಂಗೆ. ಅದು ಬೆಣ್ಣೆ ಖರ್ಚು ಮಾಡ್ತಾರಲ್ಲ, ಆಮೇಲೆ ಗ್ಯಾಸ್ ಎಲ್ಲ ಸೇರಿದ್ರೆ ಒಂದು 50 ರೂಪಾಯಿ ಒಳಗೆ ಕೆಲಸ ಮುಗಿದೋದು. 100 ರೂಪಾಯಿ ಆಗುತ್ತೆ, 100 ರೂಪಾಯಿ ಖರ್ಚಾಗುತ್ತೆ ಅವ್ರಿಗೆ. ಇದರಿಂದ ಎಲ್ಲ ಫ್ರೀ ಮಾಡ್ತಾರೆ ಅವರು. ಟ್ರೀಟ್ಮೆಂಟ್ ಮೊದಲಿಂದಾನು ಮಾಡ್ತಾರೆ, ಈಗಲಿಂದಲ್ಲ. ಸುಮಾರು 1 ವರ್ಷದಿಂದ ಮಾಡ್ತಾರೆ ನಾವು ನೋಡ್ದಂಗೆ. ಒಂದು ನಿಮಿಷ ಮುನಿಯಪ್ಪರನ್ನ ಮಾತಾಡ್ಸಿ.
ಆರ್ಸಿದಾಗೆ ಅವ್ರಿಗೆ ಹೊಗೆ ಹೊಗೆ ಆಗಲ್ಲ, ಒಂದು ಸ್ವಲ್ಪ ತೆಗಿತಾರೆ. ಆಯ್ತು ನಮಗೆ. ಈಗ ನೀವು ಇವ್ರನ್ನ ತಮಿಳ್ನಾಡಿಂದ ಕರ್ಕೊಂಬಂದಿರ. ನಿಮ್ಮ ಹೆಸರು ಸರ್? ಬಾಬು. ಬಾಬು. ಹ್ಞೂ. ನಿಮಗೆ ಇದು ಎಷ್ಟು ವರ್ಷದಿಂದ ಗೊತ್ತು? ಸರ್ ಇದು 4-5 ವರ್ಷದಿಂದ ಗೊತ್ತು ಇವರು. 4-5 ವರ್ಷದಿಂದ ಗೊತ್ತು. ಯಾರು ಬಂದು ಹಿಂಗೆ ಕರ್ಕೊಂಬಂದು ಹಾಂ. ಕಳಿಸ್ಕೊಂಡು ಹೋಗ್ತಾರೆ. ಈಗ ಇದರಿಂದ ಈ ಥರ ಇವರು ಚಿಕಿತ್ಸೆ ಅಂದರೆ ಟ್ರೀಟ್ಮೆಂಟ್ ತೊಗೊಂಡಿರೋರು ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ. ಹಲ್ಲು ನೋವು ಕಡಿಮೆ ಆಗಿದೆ, ಉಳುಕಲ್ಲು ಮತ್ತು ಬಿದ್ದಿರುತ್ತೆ. ಈಗ ಸ್ವಲ್ಪ ನೋಡಿ, ಊಳನ್ನು ತೋರಿಸ್ತೀವಿ. ಹಾಂ, ಸರಿ ಸರಿ, ಆಯಿತು ನೋಡ್ತೀವಿ ಅದನ್ನು. ಮುನಿಯಪ್ಪರೇ, ನಿಮ್ಮ ವ್ಯವಹಾರದ ನಡುವೆ ಈ ಬಡ ರೈತರು, ಬಡ ಜನಗಳಿಗೆಲ್ಲ ಚಿಕಿತ್ಸೆ ಕೊಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಸ್ವಲ್ಪ ಮಾಸ್ಕ್ ತೆಗಿತೀರಾ? ಹಾಂ, ಇಲ್ಲಿ ನೋಡಿ, ನಿಮ್ಮ ನಿತ್ಯ ಕಾಯಕದ ಜೊತೆಗೆ ನೀವು ಇದನ್ನು ಕೂಡ ಸೇವೆ ಮಾಡ್ತಾ ಇದ್ದೀರಾ. ಇದು ಬೆಣ್ಣೆ ಮತ್ತು ಈ ಬೀಜ ಒಂದು ಗಿಡದ ತೋರಿಸಿದ್ದೀನಿ. ಈಗ ಆ ಗಿಡದ ಬೀಜ ತೊಗೊಂಡು ಅದನ್ನು ಮಿಕ್ಸ್ ಮಾಡಿ, ಸೊ ಅದರಲ್ಲಿ ನೀವು ಔಷಧಿ ಮಾಡ್ತೀರಾ. ನಿಮ್ಮ ಈ ನಿತ್ಯ ವ್ಯಾಪಾರದ ಜೊತೆಗೆ ಈ ಕೆಲಸನೂ ಮಾಡ್ಕೊಂಡು ಹೋಗ್ತಿದ್ದೀರಾ. ನಿಮಗೆ ಈ ಕೆಲಸ ಮಾಡೋದ್ರಿಂದ ಒಂದು ಆತ್ಮಸಂತೋಷ, ತೃಪ್ತಿ ಇದೆಯಾ ಸರ್? ಖಂಡಿತವಾಗ್ಲಿದೆ. ಪೂರ್ತಿ ತೃಪ್ತಿ. ಹಾಂ, ಖಂಡಿತ. ಹೌದೌದು. ಅಲ್ಲೂ ನಾವು ಒಂದು ಜಾಗ ಎಷ್ಟು ಹೋದ್ರು ಒಳ್ಳೆಯದೇ ಆಗಿದೆ. ಹಾಂ ಹಾಂ ಹಾಂ. ಮಕ್ಕಳಿಸಿ ಅದನ್ನು ಮುಕ್ಕಳಿಸ್ಬಿಟ್ಟು ಉಗುಳ್ಬೇಕು. ಅದರದು ಆ ಕಡೆಗೆ ಉಗುಳಿ. ನೋಡಿ, ತುಂಬ ಸಿಂಪಲಾಗಿ ಇವರೇ ಮಾಡ್ಕೊಂಡಿದ್ದಾರೆ. ಬರೀ ಬೆಣ್ಣೆ ಮತ್ತು ಆ ಬೀಜದ ಒಂದು ಕೂಡಿ ಒಂದು ತೊಗೊಂಡು ಬರ್ತಾರಲ್ಲ, ಬೀಜ ಕಲೆಕ್ಟ್ ಮಾಡ್ತಾರಲ್ಲ, ಆ ಒಂದು ಚಾರ್ಜಸ್ ಕೇವಲ ಒಂದು 30, 40, 50 ರೂಪಾಯಿ. ಅಥವಾ ಟ್ರೀಟ್ಮೆಂಟ್ ತೊಗೊಂಡಂತರೂ ಪ್ರೀತಿಯಿಂದ ಕೊಟ್ಟರೆ ತೊಗೊತಾರೆ. ಇಷ್ಟೇ ಕೊಡಬೇಕಂತ ಅವರೇನು ನಿಗದಿ ಮಾಡಿಲ್ಲ ಚಿಕಿತ್ಸೆಗೆ. ಉತ್ತಮವಾದಂಥ ಬಡವರಿಗೆ ಇದು ಸೌಲಭ್ಯಕ್ಕೆ ಉತ್ತಮ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ತುಂಬ ಶುಚಿಗೊಳಿಸ್ತಾರೆ. ನೋಡಿ, ಬಾಯಲ್ಲಿ ಇಟ್ಕೊಂಡಿದ್ರಲ್ಲ, ಅದನ್ನೆಲ್ಲ ಕ್ಲೀನಾಗಿ ಸೋಪು ಎಲ್ಲ ಹಾಕಿ ತೊಳೆದ್ಬಿಟ್ಟು ಶುಚಿಗೊಳಿಸ್ತಾರೆ. ನಂತರ ಈಗ ಇವರೇ, ನಿಮ್ಮ ಹೆಸರೇನು? ನಿಮ್ಮ ಕನ್ನಡ ಬರಲ್ಲ? ತಮಿಳ್ನಾಡಿಂದ ಬಂದಿರಾ ಈ ಚಿಕಿತ್ಸೆ ತೊಗೊಳೋದಕ್ಕೆ. ಈಗ ನಿಮಗೆ ಬಾಯಿ ಏನು ಅನಿಸ್ತದೆ? ಬಾಯಿ ಚುಮು ಅಂತ ಇದೆಯಾ? ಕೈಸಾ ಫೀಲ್ हो रहा है? ಇಲ್ಲ, ಅದು ಚಿಕಿತ್ಸೆನೇ, ಇದು ಚಿಕಿತ್ಸೆನೇ. ಇದು ನಮ್ಮ ಹೋಮಿಯೋಪತಿಕ್ ಅಂತ ಹೇಳ್ಬೋದು, ಆಯುರ್ವೇದಿಕ್ ಅಂತಲೂ ಹೇಳ್ಬೋದು. ಇದು ಹೋಮಿಯೋಪತಿಕ್ ಅಂದರೆ ಮನೆಯಲ್ಲೇ ತಯಾರು ಮಾಡಿ ಬೀಜಗಳಿಂದ ಮನೆ ಮದ್ದು ಅಂತಲೂ ಹೇಳ್ಬೋದು. ಹಲ್ಲುಗೆ ಉತ್ತಮ ಚಿಕಿತ್ಸೆ ಕೊಡ್ತಿರೋ ಮುನಿಯಪ್ಪರಿಗೆ ತುಂಬ ಧನ್ಯವಾದಗಳು. ನೀವು ತಮಿಳ್ನಾಡಿಂದ ಬಂದಿದ್ದೀರಾ? ನೀವು ಇಲ್ಲೇ ಲೋಕಲ್ನವರ ಸರ್? ಹಿರಿಯೂರಿನವರು? ನೋಡಿ, ಇದು ಈ ಥರ ಇರುತ್ತೆ. ಈ ಮಡಿಕೆನ ಗೊಬ್ಬರ ಹಾಕಿರ್ತಾರೆ. ಇದರಲ್ಲಿ ನೋಡಿ, ಅದೆಲ್ಲ ಬಂದು ಇದರಲ್ಲಿ ಕಲೆಕ್ಟ್ ಆಗಿರುತ್ತೆ. ಈ ಥರ ಶುಚಿಗೊಳಿಸ್ತಾರೆ. ನೋಡಿ, ಇದೇ ಪೈಪಿನ ಮೂಲಕ ಈ ಹೊಗೆ ತಗೋಬೇಕು. ಇದನ್ನೆಲ್ಲ ಶುಚಿಗೊಳಿಸ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಬೇರೆಯವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಒಂದು ಚಿಕಿತ್ಸೆ ನೀಡಬೇಕಾದ್ರೂ ಕೂಡ ಒಂದು ಶುಚಿತ್ವ ಕಾಪಾಡ್ತಾ ಇದ್ದಾರೆ ಮುನಿಯಪ್ಪರು. ಖಂಡಿತವಾಗ್ಲೂ ಇದು ಬಹಳ ಜನಕ್ಕೆ ತಲುಪಬೇಕು. ಯಾರಿಗಾದರೂ ನಿಮಗೆ ಹಲ್ಲು ನೋವು ಈ ಥರ ಇದ್ದರೆ ಒಮ್ಮೆ ಇದನ್ನು ನೀವು ಟ್ರೈ ಮಾಡ್ಬೋದು. ಯಾಕಂದರೆ ಇದರಿಂದ ತುಂಬ ಜನಗಳು ಗುಣ ಆಗಿದ್ದಾರೆ ಅಂತಂದು ಇಲ್ಲಿ ಬಂದಿರತಕ್ಕಂಥ ಹಲವಾರು ಜನಗಳು ಹೇಳ್ತಾ ಇದ್ದಾರೆ. ನೋಡಿ, ಇವರನ್ನು ತಮಿಳ್ನಾಡಿಂದ ಕರ್ಕೊಂಬಂದಿದ್ದಾರೆ. ಇವರೆಲ್ಲ ಸ್ನೇಹಿತರು. ಮುನಿಯಪ್ಪರು ಚಿಕಿತ್ಸೆ ನೀಡ್ತಾರೆ. ತುಂಬ ಅವರು ಅಲ್ಗೂ ನಮ್ಮದೆಲ್ಲ ಹೆಸರು ಹೇಳ್ಬೇಡಿ ಸರ್, ನಮಗೆ ಹೆಸರು ಮಾಡೋದು ನನಗೆ ತುಂಬ ಇಷ್ಟ ಇಲ್ಲ, ಎಲೆಮೆರೆ ಕಾಯಾಗೆ ನಾನು ಸೇವೆ ಸಲ್ಲಿಸ್ತೀನಿ ಅಂತವ್ರೆ. ನೋಡಿ, ಅಲ್ಲಿ ಇರ್ತಕ್ಕಂಥ ಇದನ್ನು ತೆಗಿತಾ ಇದ್ದಾರೆ. ಆ ಬಾಯಲ್ಲಿರ್ತಕ್ಕಂಥ ಕಲ್ಮಶ ಆಗಲಿ ಅಥವಾ ಮತ್ತೊಂದಾಗಲಿ ಬರ್ತಾ ಇದೆ. ನೋಡಿ, ಕಾಣ್ತಾ ಇದೆಯಲ್ಲಿ. ಹಾಂ, ನೋಡಿ, ಅದು ಹುಳ ಅಂತಿರೋ ಅಥವಾ ಹಲ್ಲಲ್ಲಿ ಇರ್ತಕ್ಕಂಥ ಡಸ್ಟು ಅಂತ ಹೇಳ್ತಿರೋ, ನನಗೂ ಸರಿಯಾಗಿ ಗೊತ್ತಿಲ್ಲ. ಮಾಡ್ತಾಯಿದ್ದೀನಿ. ಇದು ಕಾಣ್ತಾ ಇದೆಯಲ್ಲ, ಇದೇ ನೋಡ್ರಿ ಹಲ್ಲಲ್ಲಿರೋದು. ಒಂದು ಸ್ವಲ್ಪ ಬೆರಳಿಟ್ಟು ತೋರಿಸಿ ಸರ್, ಅದನ್ನು ಪಾಯಿಂಟ್ ಮಾಡಿ. ಅಲ್ಲಿ ಕಾಣ್ತಾ ಇರೋದನ್ನು ಅದು ಅಲ್ಲಿ ಆ ಕಡೆ ಕಾಣ್ತಾ ಅದು ನೋಡಿ, ಅದೊಂದು. ಈ ಕಡೆ ಅಲ್ಲೊಂದಿದೆ ನೋಡಿ, ಅದು. ಇದೆಲ್ಲ ಹಲ್ಲಲ್ಲಿದ್ದಂಥ ಇದು ಬರ್ತಾ ಇದೆ. ನಿಮ್ಮ ಈ ಒಂದು ಚಿಕಿತ್ಸೆ ಕೊಡ್ತಾರೆ, ಒಂದು ಸಮಾಜ ಸೇವೆಗೆ ತುಂಬ ಧನ್ಯವಾದಗಳು ಮುನಿಯಪ್ಪರ. ಈ ಕಡೆ ನೋಡಿ,
ಇನ್ನು ಬೇರೆಯವ್ರು ಬಂದರೆ ನಿಮ್ಮ ನಂಬರ್ ಕೊಡ್ಬೋದಲ್ಲ ಧಾರಾಳವಾಗಿ? ಹಾಂ, ತುಂಬ ಧನ್ಯವಾದಗಳು. ನೋಡು ಅವ್ರಿಗೆ ಟೀ ಕೊಡು ಪಾಪ